ಹಲೋ ಫ್ರೆಂಡ್ಸ್, ಡಿ ಬಾಸ್ ಅವರು ಜೈಲಿನಿಂದ ಹೊರಬಂದು ಈಗ ಜಾಮೀನಿನ ಮೇಲೆ ಆಸ್ಪತ್ರೆಯಲ್ಲಿದ್ದಾರೆ. ಅವರಿಗೆ ಆರೋಗ್ಯದ ಸಮಸ್ಯೆ ಇರುವುದರಿಂದ ಅವರಿಗೆ 6 ವಾರಗಳ ಕಾಲ ಜಾಮೀನನ್ನು ನೀಡಲಾಗಿದೆ. ಅವರಿಗೆ ಜಾಮೀನು ಸಿಕ್ಕಿರುವ ವಿಷಯ ಕೇಳಿ ಎಲ್ಲ ಅಭಿಮಾನಿಗಳು ತುಂಬಾನೇ ಖುಷಿಪಟ್ಟರು ಹಾಗೂ ಹಲವಾರು ಕಡೆ ಸಂಭ್ರಮಾಚರಣೆಯನ್ನು ಕೂಡ ಮಾಡಿದರು. ಅದೇ ಸಮಯದಲ್ಲಿ ನವಗ್ರಹ ಸಿನಿಮಾ ಕೂಡ ರಿಲೀಸ್ ಆಗಿತ್ತು ಹಾಗೂ ಹೌಸ್ಫುಲ್ ಪ್ರದರ್ಶನಗಳನ್ನು ಕಾಣಿತು. ಇತ್ತೀಚೆಗೆ ಒಂದು ವಿಷಯ ತುಂಬಾನೇ ವೈರಲ್ ಆಯಿತು, ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು. ಅದೇನಪ್ಪ ಅಂದರೆ ಅಭಿಷೇಕ್ ಅಂಬರೀಷ್ ಅವರಿಗೆ ಒಂದು ಗಂಡು ಮಗು ಆಗಿದೆ ಅಂತ. ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಇದರ ಬಗ್ಗೆ ಮಾತನಾಡಿದ ಅಭಿಷೇಕ್ ಅಂಬರೀಷ್ ಅವರು ಒಂದು ಮಾತನ್ನ ಹೇಳ್ತಾರೆ. ಅದನ್ನು ಕೇಳಿದರೆ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಖುಷಿಯಾಗೋದು ಗ್ಯಾರಂಟಿ. ನಿಮ್ಮ ಮಗುವಿಗೆ ಏನಂತ ಹೆಸರಿಡ್ತೀರಾ ಅಂತ ಇಂಟರ್ವ್ಯೂಯರ್ ಕೇಳ್ತಾರೆ. ಅದಕ್ಕೆ ಉತ್ತರಿಸಿದ ಅಭಿಷೇಕ್ ಅಂಬರೀಷ್ ಅವರು, ನನ್ನ ಮಗನಿಗೆ ದರ್ಶನ್ ಅವರ ಹೆಸರನ್ನೇ ಇಡ್ತೇನೆ ಅಂತ ಡೈರೆಕ್ಟ್ ಆಗಿ ಹೇಳಿಬಿಟ್ರು. ನನ್ನ ಮಗ ಕೂಡ ದರ್ಶನ್ ರೀತಿ ದೊಡ್ಡ ಫಿಲಮ್ ಸ್ಟಾರ್ ಆಗಬೇಕು ಅಂತ ನನ್ನ ಆಸೆ ಇದೆ ಅಂತ ಕೂಡ ಅವರು ತಿಳಿಸಿದರು. ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಅಭಿಷೇಕ್ ಅಂಬರೀಷ್ ಅವರಿಗೆ ಡಿ ಬಾಸ್ ಅಂದರೆ ಎಷ್ಟು ಇಷ್ಟ ಅಂತ. ತಮ್ಮ ಮಗನಿಗೂ ಕೂಡ ದರ್ಶನ್ ಅವರ ಹೆಸರನ್ನೇ ಇಡ್ತಿದ್ದಾರೆ ಅಂದರೆ ಇದೊಂದು ಸಂತೋಷದ ಸಂಗತಿ ಅಂತಲೇ ಹೇಳಬಹುದು. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.